ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಪವಿತ್ರ ಶುಕ್ರವಾರವಾಗಿದೆ. ಲೋಕದಲ್ಲಿರುವ ಎಲ್ಲಾ ಭಕ್ತ ವಿಶ್ವಾಸಿಗಳು ದೇವಾಲಯದಲ್ಲಿ ಒಟ್ಟಿಗೆ ಸೇರಿ ಪ್ರಾರ್ಥಿಸುವ ಹಾಗೂ ಪವಿತ್ರ ಶಿಲುಬೆಯನ್ನು ಧ್ಯಾನಿಸುವ, ಪ್ರಕೃತಿಗೂ ಸಹ ದುಃಖವಾಗಿರುವ ಒಂದು ದಿನವಾಗಿದೆ ಪವಿತ್ರ ಶುಕ್ರವಾರದ ದಿನ. ಪ್ರಭು ಯೇಸುವಿನ ಪ್ರೀತಿಯಾಗಿದೆ ಇಂದು ನಾವು ಧ್ಯಾನಿಸುವುದು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವ ನನ್ನೆಲ್ಲ ಆತ್ಮೀಯರನ್ನು, ಕುಟುಂಬದವರನ್ನು ಈ ದಿನದ ಪ್ರಾರ್ಥನೆ ಹಾಗೂ ದಿವ್ಯ ಬಲಿಪೂಜೆಯಲ್ಲಿ ಸೇರಿಸಿ ಪ್ರಾರ್ಥಿಸುತ್ತೇನೆ. ಲೋಕವನ್ನು ಸೋಲಿಸುವ ಪ್ರೀತಿಯಾಗಿದೆ ಯೇಸು ಸ್ವಾಮಿಯ ಪ್ರೀತಿ. ನಾವೆಲ್ಲರೂ ಜೀವನದಲ್ಲಿ ಅನೇಕ ಪ್ರೀತಿಯನ್ನು ಅನುಭವಿಸಿದ್ದೇವೆ. ಅನೇಕ ಪ್ರೀತಿಯು ಈಗ ನೋಡುವಾಗ ನೋವು ಇರುವ ಒಂದು ಪ್ರೀತಿಯಾಗಿದೆ. ಆದರೆ ಯೇಸು ಸ್ವಾಮಿಯ ಪ್ರೀತಿ ಹಾಗೆ ಅಲ್ಲ. ಯೇಸುವಿನ ಪ್ರೀತಿಯಾಗಿದೆ ಇಂದು ನಮ್ಮನ್ನು ಬಲಪಡಿಸುತ್ತಿರುವುದು. ಹಾಲೆಲೂಯ. ಆ ಪ್ರೀತಿಯನ್ನು ನೋಡಿ ಸಂತ ಪೌಲರು ಹೇಳಿದ್ದು, ಈ ಪ್ರೀತಿಯಿಂದ ಯಾರು ನನ್ನನ್ನು ಬೇರ್ಪಡಿಸಲು ಸಾಧ್ಯ ಎಂದು. ಪ್ರಿಯರೇ, ಪವಿತ್ರ ಶಿಲುಬೆಯನ್ನು ಈ ಪವಿತ್ರ ಶುಕ್ರವಾರವನ್ನು ನೆನೆಸುವಾಗ 14 ಸ್ಥಳಗಳು ಶಿಲುಬೆ ಆದಿಯಲ್ಲಿ ಪ್ರಾರ್ಥನೆಯೊಂದಿಗೆ ಧ್ಯಾನಿಸುವಾಗ ಯೇಸು ಸ್ವಾಮಿ ಅನುಭವಿಸಿದ ಆ ಒಂಟಿತನ, ಆ ನೋವು, ಆ ಕಠಿಣ ಅನುಭವ, ಎಲ್ಲರೂ ದೂರ ಮಾಡಿದ ಅನುಭವಗಳು. ನಮ್ಮ ಜೀವನಕ್ಕೂ ಸಹ ಇಂಥ ಅನುಭವಗಳು ಇದೆ. ಈ ಜೀವಿತದಲ್ಲಿ ನಾವೆಲ್ಲರೂ ಸಹ ಒಂದು ಶಿಲುಬೆಯ ಆದಿಯಲ್ಲಿ ಆಗಿದ್ದೇವೆ. ಜೀವನ ಯಾತ್ರೆಯಲ್ಲಿ ಬಾಡಿ ಬಳಲಿ ಹೋದವರು ಅನೇಕರು. ಯೇಸು ಸ್ವಾಮಿಯ ಆ ಶಿಲುಬೆ ಆದಿಯಲ್ಲಿ ನಮ್ಮ ಜೀವನವನ್ನು ಸೇರಿಸುವಾಗ ನಮಗೆ ಅನುಭವಿಸಲು ಸಾಧ್ಯವಾಗುವುದು ಜಾಸ್ತಿ ನೋವು ಅಲ್ಲ, ಬದಲಾಗಿ ಒಂದು ಸಾಂತ್ವನವಾಗಿದೆ, ಒಂದು ನಿರೀಕ್ಷೆಯೂ ಆಗಿದೆ. ಇಂದು ನಮ್ಮ ಎಲ್ಲಾ ನೋವುಗಳನ್ನು, ಸಂಕಟಗಳನ್ನು ಯೇಸು ಸ್ವಾಮಿಯ ಶಿಲುಬೆಯ ಜೊತೆ ಸೇರಿಸಿ ಇಡೋಣ. ನಮ್ಮ ಒಂಟಿತನ ದೂರ ಮಾಡಿದ ಕ್ಷಣಗಳು, ಮೋಸ ಮಾಡಿದ ಆ ಕ್ಷಣಗಳು, ಅನೇಕ ನೋವುಗಳು, ರೋಗಗಳು ನಮ್ಮ ಮನಸ್ಸಿನಲ್ಲಿ ನಮಗೆ ಯೇಸು ಸ್ವಾಮಿಯ ಶಿಲುಬೆಗೆ ಸೇರಿಸಿ ಈ ಎಲ್ಲ ಅನುಭವಗಳನ್ನು ಇಡೋಣ. ಯೇಸು ಸ್ವಾಮಿಯ ಶಿಲುಬೆಗೆ ಸೇರಿಸಿ ಇಟ್ಟು ಪ್ರಾರ್ಥಿಸೋಣ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೇಳಿದ ಮಾತುಗಳು ಇದೆ. ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇವರು ಮಾಡಿದ್ದು ಇವರು ಅರಿಯರು, ಇವರನ್ನು ಕ್ಷಮಿಸಿರಿ ಎಂದು. ಆ ಮಾತಿನಿಂದ ಬಂದ ಅನುಗ್ರಹವಾಗಿದೆ ಇಂದು ನಾವು ಅನುಭವಿಸುತ್ತಿರುವುದು. ಆ ಸಮರ್ಪಣೆಯ ಕ್ಷಮೆಯು ಅನುಭವವಾಗಿದೆ ಇಂದು ಅನೇಕರ ಜೀವನದಲ್ಲಿ ಕಾಣಿಸುತ್ತಿರುವುದು. ನಮಗೆ ಪವಿತ್ರ ಶುಕ್ರವಾರದ ದಿನ ದೇವಾಲಯಕ್ಕೆ ಹೋಗುವಾಗ, ಶಿಲುಬೆ ಆದಿಯಲ್ಲಿ ಭಾಗವಹಿಸುವಾಗ, ಆ ಸಮಯ, ಅದರ ನಂತರ ನಮ್ಮ ಕರಗಳಿಗೆ ಕೊಡುವ ಕಹಿ ನೀರು ಎಲ್ಲ ಪ್ರಕೃತಿಗೂ ಸಹ ದುಃಖವಾಗುವ ದಿನ ಇಂದು. ನಮ್ಮ ಎಲ್ಲ ನೋವುಗಳು, ಸಂಕಟಗಳು, ರೋಗಾವಸ್ಥೆಗಳು ಎಲ್ಲವನ್ನು ಯೇಸು ಸ್ವಾಮಿಯ ಶಿಲುಬೆ ಮೇಲೆ ಸೇರಿಸಿ ಇಟ್ಟು ಪ್ರಾರ್ಥಿಸುವ. ಪ್ರಭುವೇ, ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಅನೇಕ ಕುಟುಂಬಗಳು, ಭಕ್ತ ವಿಶ್ವಾಸಿಗಳು ನೋವಿನಲ್ಲಿ ಆಗಿದ್ದಾರೆ. ಶಿಲುಬೆಯಲ್ಲಿ ನೀವು ಸಹಿಸಿದ ನೋವಿನ ತರ ಇದೊಂದು ಬೇರೆ ನೋವು ಅವರ ಜೀವನದಲ್ಲಿ ಅವರು ಅನುಭವಿಸುತ್ತಾ ಇದ್ದಾರೆ. ಅದನ್ನು ನಿಮ್ಮ ಶಿಲುಬೆಗೆ ಸೇರಿಸಿ ಇಡುತ್ತೇನೆ. ವಾಕ್ಯ ಆಲಿಸುವ ಎಲ್ಲ ಆತ್ಮೀಯರನ್ನು ನಿಮ್ಮ ದೀನತೆ, ಪ್ರೀತಿ, ತಾಳ್ಮೆಯೊಂದಿಗೆ ಸೇರಿಸಿ ಇಡುತ್ತೇನೆ. ಮರೆಯಲು ಸಾಧ್ಯವಾಗದ ಎಲ್ಲ ನೋವುಗಳನ್ನು ಪ್ರಭು ಯೇಸು ಸ್ವಾಮಿಯ ಶಿಲುಬೆಯ ಮೇಲೆ ಸೇರಿಸಿ ಇಟ್ಟು ಪ್ರಾರ್ಥಿಸುವ. ನನ್ನ ಯೇಸುವೆ, ಶಿಲುಬೆಯಲ್ಲಿ ನಿಮ್ಮ ಪ್ರೀತಿ, ಪಾಪಿಯನ್ನು ಕ್ಷಮಿಸಿದ ಪ್ರೀತಿ, ಕುಷ್ಠರೋಗಿಯನ್ನು ಸೌಖ್ಯ ಮಾಡಿದ ಪ್ರೀತಿ, ಒಂಟಿಯಾದವರನ್ನು ಅಪ್ಪಿಕೊಂಡ ಆ ಪ್ರೀತಿ, ಲೋಕವನ್ನು ಅದ್ಭುತಪಡಿಸಿದ ಪ್ರೀತಿ, ಆ ಪ್ರೀತಿ ನಮ್ಮ ಜೀವನದಲ್ಲಿ ಜೊತೆಯಲ್ಲಿ ಇರಲಿ. ನಿಮ್ಮಿಂದ ನಮ್ಮನ್ನು ಬೇರ್ಪಡಿಸಲು ಒಂದು ಶಕ್ತಿಗೂ ಯಾರಿಗೂ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು,
ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.